ನಮಸ್ಕಾರ ವೀಕ್ಷಕರೇ, ವಾತ್ಸಲ್ಯ ಪಾಕಶಾಲೆಗೆ ತಮಗೆಲ್ಲ ಸ್ವಾಗತ. ಇವತ್ತು ನಾನಿಲ್ಲಿ ಶಾವಿಗೆಯಿಂದ ಶಾವಿಗೆ ಪಾಯಸ ಅಲ್ಲ, ಒಂದು ಅರೇಬಿಯನ್ ಡೆಸರ್ಟ್ನ ಮಾಡ್ತಾಯಿದ್ದೀನಿ. ಅದು ಕುನಾಫಾ ಅಂತ. ಇಲ್ಲಿ ನಾನು ತುಂಬ ಜೀರೋ ಸೈಜ್ನಲ್ಲಿರೋ ಶಾವಿಗೆನ ತೊಗೊಂಡಿದ್ದೀನಿ. ಈಗ ಒಂದು ಪ್ಯಾನ್ಗೆ ತುಪ್ಪನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕರಗಿಸ್ಕೋಬೇಕು. ನಂತರ ಶಾವಿಗೆನ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರಿದುಕೊಂಡು ತಗೋಬೇಕು. ಶಾವಿಗೆ ಹುರಿದಾದ್ಮೇಲೆ ನಾವಿದನ್ನು ಸೈಡಿಗಿಟ್ಟು ತಣ್ಣಗಾಗೋದಕ್ಕೆ ಬಿಡಬೇಕು. ನಂತರ ಇನ್ನೊಂದು ಪ್ಯಾನ್ಗೆ ಒಂದು ಬೌಲ್ನಷ್ಟು ಸಕ್ಕರೆ ಹಾಗೆ ಒಂದು ಬೌಲ್ನಷ್ಟು ನೀರನ್ನು ಸೇರಿಸಿ ಇದಕ್ಕೆ ಸಕ್ಕರೆ ಪಾಕನ ರೆಡಿ ಮಾಡ್ಕೋಬೇಕು. ಸಕ್ಕರೆ ಪಾಕ ಚೆನ್ನಾಗಿ ತುಂಬ ಎಳೆ ಪಾಕ ಮಾಡಿಕೊಡ್ದು. ಇಲ್ಲಿ ಸಕ್ಕರೆ ಕರಗಿ ಒಂದೆರಡು ಕುದಿಯೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈಗ ಈ ಸಕ್ಕರೆ ಪಾಕ ರೆಡಿಯಾಗಿದೆ. ಇದನ್ನು ಕೂಡ ನಾವು ಸೈಡಿಗೆ ತೆಗೆದಿಟ್ಕೊಳ್ಳೋಣ. ನಂತರ ನಾವು ಮೊದಲೇ ಹುರಿದು ಇಟ್ಕೊಂಡಿದ್ವಲ್ಲ ಶಾವಿಗೆ, ಅದನ್ನೀಗ ತಗೊಳ್ಳೋಣ. ಫ್ಲೇಮ್ನ ಇಲ್ಲಿ ಲೋ ಮಾಡ್ಕೊಳ್ಳೋಣ. ಈಗ ನಾವು ಮಾಡಿಟ್ಕೊಂಡಿರೋ ಶುಗರ್ ಸೈರಪ್ನ ಈ ಶಾವಿಗೆ ಮೇಲೆ ಹಾಕ್ಕೊಳ್ಳೋಣ. ಎಲ್ಲ ಕಡೆ ಚೆನ್ನಾಗಿ ಶಾವಿಗೆ ಮೇಲೆ ಸಕ್ಕರೆ ಪಾಕನ ಹಾಕ್ಕೋಬೇಕು. ಈಗ ನಾವು ಫ್ಲೇಮ್ನ ಲೋನಲ್ಲಿ ಇಟ್ಟಿದ್ದೀವಿ. ಈ ಸಕ್ಕರೆ ಪಾಕನ ಶಾವಿಗೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಫ್ಲೇಮ್ನ ನಾವು ಆಫ್ ಮಾಡಿಕೊಂಡು ಇದರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಸೈಡ್ಗೆ ತೆಗೆದಿಟ್ಕೋಬೇಕು. ನಂತರ ಈ ಕುನಾಫಾಕ್ಕೆ ನಾವು ಮೊದಲಿಗಿಲ್ಲಿ ಒಂದು ಬೌಲ್ನಷ್ಟು ಹಾಲನ್ನು ತಗೊಂಡು ಅದಕ್ಕೆ ಕಾರ್ನ್ಫ್ಲೋರ್ ಹಾಕ್ಕೊಂಡು ಮಿಕ್ಸರ್ನ ರೆಡಿ ಮಾಡ್ಕೋಬೇಕು. ನಂತರ ಇದಕ್ಕೆ ಕ್ರೀಮ್ ಅಥವಾ ನಾವು ಚೀಸ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದ್ರ ಮೇಲೆ ಹಾಕ್ಕೋಬೇಕು. ಹಾಗೆ ಝಟ್ಪಟ್ಟಂತ ನಾವು ಮಾಡ್ಕೋಬೇಕಾದ್ರೆ ನಾನಿಲ್ಲಿ ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ನೋಡ್ಬೋದು, ಶಾವಿಗೆಗೆ ನಾನು ಶುಗರ್ ಸೈರಪ್ನಲ್ಲಿ ಏಲಕ್ಕಿ ಪುಡಿ ಹಾಕೋದನ್ನು ಮರೆತುಬಿಟ್ಟಿದ್ದೆ. ಅದಕ್ಕೆ ಈಗ ಶಾವಿಗೆ ಮೇಲೆ ಏಲಕ್ಕಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ. ಝಟ್ಪಟ್ ಅಂತ ಮಾಡ್ಕೋದಾದರೆ ಇಲ್ಲಿ ನಾನು 2 ಬೌಲ್ನಷ್ಟು ಹಾಲಿಗೆ ಕಾರ್ನ್ಫ್ಲೋರ್ ಬದಲು ವಿತ್ ಫ್ಲೇವರ್ಡ್ ನಾವು ಐಸ್ ಕ್ರೀಮ್ ಮಾಡ್ಕೋತೀವಲ್ಲ ಕಸ್ಟರ್ಡ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ಈ ಹಾಲಿಗೆ ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಕ್ಕರೆನ ಸೇರಿಸ್ಕೋಬೇಕು. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಹಾಗೆ ಕಸ್ಟರ್ಡ್ನ ಕೂಡ ಇಲ್ಲಿ ನಾನು 3 ಟೇಬಲ್ ಸ್ಪೂನ್ನಷ್ಟು ತಗೊಂಡಿದ್ದೀನಿ. ಈ ಹಾಲಿಗೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸಿದ್ದೀನಿ. ಕಸ್ಟರ್ಡ್ ಪೌಡರ್ನ ನಾನಿಲ್ಲಿ ವೆನಿಲಾ ಫ್ಲೇವರ್ದೆ ಇದನ್ನು ಒಂದು 3 ಸ್ಪೂನ್ನಷ್ಟು ತಗೊಂಡು ಈಗ ನಾವಿಲ್ಲಿ ಹಾಲು ಸ್ವಲ್ಪ ಬೆಚ್ಚಗಾಗಿದೆ. ಇದೇ ಹಾಲಿನಿಂದ ನಾನು ಚೆನ್ನಾಗಿ ಕಸ್ಟರ್ಡ್ನ ಮಿಕ್ಸ್ ಮಾಡಿಕೊಂಡು ನಂತರ ಹಾಲಿಗೆ ಕುದಿ ಬಂದ ಮೇಲೆ ಇದನ್ನು ಅದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೋತೀನಿ. ಈಗ ಈ ಕಸ್ಟರ್ಡ್ ರೆಡಿಯಾಗಿದೆ. ಇದನ್ನು ಕೂಡ ನಾವು ಸೈಡ್ಗೆ ತಣ್ಣಗಾಗೋದಕ್ಕೆ ತೆಗೆದಿಟ್ಕೋಬೇಕು. ಈಗ ನಾವು ಮಾಡಿಕೊಂಡಿರೋ ಶಾವಿಗೆ ಸಿರಪ್, ಶುಗರ್ ಸಿರಪ್ ಹಾಗೆ ನಾವು ಶಾವಿಗೆಗೆ ಸಿರಪ್ನ ಸೇರಿಸಿ ಸೈಡಿಗೆ ಇಟ್ಕೊಂಡಿದ್ವಿ. ಈಗ ಕಸ್ಟರ್ಡ್ನ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ನಾವು ಸೈಡಿಗೆ ಇಟ್ಕೊಂಡಿರೋ ಶಾವಿಗೆನ ಇಲ್ಲಿ ತಗೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೀವು ನೋಡ್ಬೋದು ಶುಗರ್ ಸೈರಪ್ ಎಲ್ಲ ಅಬ್ಸಾರ್ಬ್ ಆಗಿದೆ. ಈಗ ನಾವು ಒಂದು
ಬಾಕ್ಸ್ನಲ್ಲಿ ಶಾವಿಗೆನ ಚೆನ್ನಾಗಿ ತಳಕ್ಕೆ ಸೆಟ್ ಮಾಡ್ಕೋಬೇಕು. ಎಲ್ಲ ಕಡೆ ಹರವಿ ಇದನ್ನು ಚೆನ್ನಾಗಿ ಪ್ರೆಸ್ ಮಾಡ್ತಾ ಸೆಟ್ ಮಾಡ್ಕೋಬೇಕು ಬಾಕ್ಸ್ನಲ್ಲಿ. ಈ ಥರ ಶಾವಿಗೆ ಒಂದು ಲೇಯರ್ ಸೆಟ್ ಆದ ನಂತರ ನಾವು ಮೊದಲು ಮಾಡಿಟ್ಕೊಂಡಿರೋ ಕಸ್ಟರ್ಡ್ನ ಇದಕ್ಕೆ ಒಂದು ಲೇಯರ್ ಹಾಕ್ಕೋಬೇಕು. ಎಲ್ಲ ಕಡೆ ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡ್ತಾ ಶಾವಿಗೆ ಮೇಲೆ ಒಂದು ಲೇಯರ್ನ ಹಾಕ್ಕೋಬೇಕು. ನಂತರ ಇದನ್ನು ಚೆನ್ನಾಗಿ ಟ್ಯಾಪ್ ಮಾಡಿ ಮತ್ತೊಂದು ಲೇಯರ್ ಈ ಕಸ್ಟರ್ಡ್ ಮೇಲೆ ಶಾವಿಗೆನ ಹಾಕ್ಕೋಬೇಕು. ಈಗ ಒಂದು ಲೇಯರ್ ರೆಡಿಯಾಗಿದೆ. ಇದನ್ನು ನಾವೀಗ ಫ್ರಿಜ್ನೊಳಗೆ ಇಟ್ಟು ಸ್ವಲ್ಪ 1 ಗಂಟೆ ಅಥವಾ 2 ಗಂಟೆಗಳ ಕಾಲ ಇದನ್ನು ತಣ್ಣಗೆ ಮಾಡ್ಕೋಬೇಕು. ಈಗ 2 ಗಂಟೆ ನಂತರ ಮತ್ತೆ ನಾವು ಇದಕ್ಕೆ ಮಿಕ್ಕಿರೋ ಶಾವಿಗೆನ ಸೇರಿಸ್ಕೊಂಡು ಚೆನ್ನಾಗಿ ಸೆಟ್ ಮಾಡ್ಕೋಬೇಕು. ಇದು 2ನೇ ಲೇಯರ್ ಶಾವಿಗೆದು. ನೀವು ಬೇಕಾದರೆ ಇದರ ಮೇಲೇನೂ ಕೂಡ ಕಸ್ಟರ್ಡ್ನ ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ಲೇಯರ್ಸ್ನ ರೆಡಿ ಮಾಡ್ಕೋಬೋದು. ನಾನಿಲ್ಲಿ 2 ಲೇಯರ್ನ ಹಾಕ್ತಾಯಿದ್ದೀನಿ. ಈಗ ಶಾವಿಗೆನ ಸೆಟ್ ಮಾಡ್ಕೊಂಡ ನಂತರ ನಾವಿದನ್ನು ಇದರ ಮುಚ್ಚಳನ ಮುಚ್ಚಿ ಇದನ್ನು ಮತ್ತೆ ಒಂದು 3-4 ಗಂಟೆಗಳ ಕಾಲ ಇದನ್ನು ರೆಫ್ರಿಜರೇಟರ್ನಲ್ಲಿ ಇಡಬೇಕು. ನಂತರ ಇದು ಸವಿಯೋದಕ್ಕೆ ರೆಡಿ ಆಗುತ್ತೆ. ಈಗ ನಾನು ಇದನ್ನು ಫ್ರಿಜ್ನಲ್ಲಿ ತೆಗೆದಿಡ್ತಾ ಇದ್ದೀನಿ. ಇದು ಈಗ ಸಂಜೆಯಾಗಿದೆ. 4-5 ತಾಸುಗಳ ಕಾಲ ನಾನು ಇದನ್ನು ಫ್ರಿಜ್ನಲ್ಲಿಟ್ಟಿದ್ದೆ. ಈಗ ಇದನ್ನು ತೆಗೆದು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ. ಈ ಥರ ಕಟ್ ಮಾಡಿಕೊಂಡು ನೀವು ಇದನ್ನು ಸರ್ವ್ ಮಾಡ್ಬೋದು. ಈಗ ರುಚಿಯಾದ ಕುನಾಫಾ ಡೆಸರ್ಟ್ ರೆಡಿಯಾಗಿದೆ. ನೀವು ಶಾವಿಗೆಯಿಂದ ಝಟ್ಪಟ್ಟಾಗಿ ಇದನ್ನು ಮನೆಯಲ್ಲಿ ರೆಡಿ ಮಾಡ್ಕೋಬೋದು. ಈ ಡಿಶ್ನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹಾಗೆ ನನಗೆ ಹೇಗಿದೆ ಅಂತ ಕಮೆಂಟ್ನ ಮೂಲಕ ತಿಳಿಸಿ. ಧನ್ಯವಾದ. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.